ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳಿಗೆ, ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವತ್ತು ನೋಡ್ತಾ ಇದ್ದೀವಿ 7ನೇ ತರಗತಿಯ ಇಂಗ್ಲಿಷ್ ವರ್ಕ್ ಬುಕ್ ಅಥವಾ ರೇಂಬೋ ಪಾರ್ಟ್ 1ನ ಮೊದಲನೇ ಅಧ್ಯಾಯ. ನೋಡಿ, ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಅಂತ ಇದೆಯಲ್ಲ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಎಲ್ಲ ವಿಡಿಯೋಗಳನ್ನು ನಾವು ಹಾಕುತ್ತೇವೆ. ಆಲ್ ಕ್ಲಾಸಸ್ ಹೋಮ್ವರ್ಕ್ನ ನಾವು ಹಾಕ್ತಾ ಇದ್ದೀವಿ. ಸುಮೇರು, ಸುವೇಗ, ರೇಂಬೋ ಎಲ್ಲವನ್ನು ಕೂಡ ಹಾಕ್ತೀವಿ. ವಿಜ್ಞಾನ ಗಣಿತ ಪ್ರಶ್ನೋತ್ತರಗಳನ್ನ ಕೂಡ ಹಾಕಿದ್ದೇವೆ ಕೂಡ. ಸೊ ಅದಕ್ಕೋಸ್ಕರ ನೀವೇನು ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡುವುದನ್ನು ಮರೆಯಬೇಡಿ. ಸೊ ನಾವಿವತ್ತು ಇವು ಪಾರ್ಟ್ 1ನಲ್ಲಿರೋ ಬರುವ ಪಾಠಗಳು. ಸೊ ನಾವಿವತ್ತು ನೋಡೋಣ ಮೊದಲನೇ ಪಾಠ ಯಾವುದಿದೆ. ಫಸ್ಟ್ ಚಾಪ್ಟರ್ ಕೈಂಡ್ನೆಸ್ ಟು ಅನಿಮಲ್. ಆಯ್ತಾ, ಆಕ್ಟಿವಿಟಿ 1 ರೀಡಿಂಗ್ ಇದೆ, ಅದರ ಪ್ರಶ್ನೋತ್ತರಗಳನ್ನು ನೋಡೋಣ. ಎ, ನೌ ಆನ್ಸರ್ ದಿ ಕ್ವಶನ್ಸ್ ಇನ್ ದಿ ಸ್ಪೇಸ್ ಪ್ರೊವೈಡೆಡ್. ವಾಟ್ ಡಿಡ್ ಲಿಂಕನ್ ಸಿ ಆನ್ ದ ವೇ? ಆನ್ ದ ವೇ ಲಿಂಕನ್ ಸಾ ಅ ಪಿಗ್ ಸ್ಟ್ರಗ್ಲಿಂಗ್ ಟು ಗೆಟ್ ಔಟ್ ಆಫ್ ಅ ಡೀಪ್ ಮಡ್ ಹೋಲ್. ಆಯ್ತಾ. ಸೆಕೆಂಡ್ ಒನ್, ವೈ ಡಿಡ್ ಹೀಸ್ ಫ್ರೆಂಡ್ಸ್ ಮೇಕ್ ಫನ್ ಆಫ್ ಹಿಮ್? ಲಿಂಕನ್ ಮೂವ್ ಟುವರ್ಡ್ಸ್ ದಿ ಮಡ್ ಹೋಲ್ ಟು ಸೇವ್ ಅ ಪಿಗ್, ಸೊ ಹೀಸ್ ಫ್ರೆಂಡ್ಸ್ ಮೇಡ್ ಫನ್ ಆಫ್ ಹಿಮ್. Okay. Third one, how did Lincoln save the animal? Lincoln saved the animal with the help of some rails. Fourth one, how did his clothes become muddy? The pig was in the mud hole. While rescuing it, his clothes become muddy. Fifth one, andre use 5 different words that will describe Lincoln's character and qualities, including more descriptive words. Okay, so example ಕೊಟ್ಟಿದ್ದಾರೆ kindness, joyful, helpful, kind hearted, happiness. Okay, so ಇದು ಫಿಫ್ತ್ ಆನ್ಸರ್. ಅದಾದ್ಮೇಲೆ ಬಿ, ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್. ನೋಡಿ, ಇಲ್ಲಿ ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್ ನಲ್ಲಿ ಏನು ಹೇಳಿದ್ದಾರೆ, ದ ವರ್ಡ್ ವುಡ್ ಬಿ ಒನ್ಸ್ ಬಿಗಿನಿಂಗ್ ಆರ್ ಎಂಡಿಂಗ್ ವಿತ್ ದಿ ಡಿಫರೆಂಟ್ ಸೌಂಡ್ ಲೆಟರ್ಸ್ ಆರ್ ಲೆಟರ್ ಕಾಂಬಿನೇಷನ್. ಆಯ್ತಾ. ಸೊ ಅದಾದ್ಮೇಲೆ ಎಚ್ ವರ್ಡು, ಶಿಪ್, ಸೀಟ್, ಸಿ, ಕ್ಲಾಶ್, ಪುಷ್, ಶುಗರ್, ಮಷಿನ್. ಆಯ್ತಾ. ಬಡ್ಸ್, ಜಿಪ್, ಜೀರೋ, ಝೂ, ಬಾಯ್ಸ್, ಗರ್ಲ್ಸ್, ಕೌಸ್, ಲೂಸ್. ಓಕೆ. ಎಸ್ ಮೇಲೆ ಸಿಪ್, ಕ್ಯಾಟ್ಸ್, ಸಿ, ಸಿಕ್, ಮ್ಯಾಪ್ಸ್, ಸ್ಟೇಟ್, ಕ್ಲಾಸ್. ಇವು ಎಸ್ ನಿಂದ ಆರಂಭ ಅಥವಾ ಅಂತ್ಯವಾಗುವ ಪದಗಳು. ಅದಾದ್ಮೇಲೆ ಸಿ, look at the following phrases and see how the two words go together. They are collective words. Okay, so first one, rich community. White blackberry, sorry, second one, desert soil. Third one, white blackberry. Fourth one, thornless cactus. Successful attempt, commercial value. Okay, so ಅದಾದ್ಮೇಲೆ ರೈಟಿಂಗ್ ಇದೆ. ಡಿ, ರೀಅರೇಂಜ್ ದಿ ಫಾಲೋವಿಂಗ್ ಸೆಂಟೆನ್ಸಸ್ ಆ್ಯಂಡ್ ಮೇಕ್ ದಿ ಮೀನಿಂಗ್ಫುಲ್ ಸ್ಟೋರಿ ಅಂತ ಇದೆ. ಸೊ ನಾನಿಲ್ಲಿ ಇವುಗಳನ್ನೆಲ್ಲ ಕರೆಕ್ಟಾಗಿ ಬರೆದಿದ್ದೀನಿ 10 ತನ. ಆಯಿತಾ. 1, 2, 3, 4 ಅವುಗಳನ್ನ ರೀಅರೇಂಜ್ ಮಾಡಬೇಕಷ್ಟೇ. ಅದಾದಮೇಲೆ ಅವುಗಳನ್ನು ಇಲ್ಲಿ ಮತ್ತೊಂದು ಸಾರಿ ನೀವು ಬರೆಯಬೇಕು. ನಾನು ಕೂಡ ಬರೆದಿದ್ದೀನಿ, ನೀವು ಒಂದ್ಸಲ ಕಾಪಿ ಮಾಡಿಕೊಂಡು ಒಂದ್ಸಲ ಓದಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ನಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡೆಯಿರಿ. ಆಯಿತಾ. 11, ದ ಬರ್ಡ್ ಈಸ್ ಎಸ್ಕೇಪ್ಡ್, ಲಾಸ್ಟ್ ಒನ್. ಆಯ್ತಾ. ಅದಾದ್ಮೇಲೆ ಇ ಏನಿದೆ, ರೀಅರೇಂಜ್ ದಿ ವರ್ಡ್ಸ್ ಇನ್ ದಿ ಫಾಲೋವಿಂಗ್ ಟು ಗೆಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂಡ್ ರೈಟ್ ದಿ ಸೆಂಟೆನ್ಸಸ್ ಇನ್ ದಿ ಸ್ಪೇಸ್ ಪ್ರೊವೈಡೆಡ್ ಮೇಕಿಂಗ್ ನೆಸೆಸರಿ ಚೇಂಜಸ್. ಓಕೆ. ಫಸ್ಟ್ ಒನ್, ಮೈ ನೇಮ್ ಈಸ್ ಲೋಕೇಶ್. ಸೆಕೆಂಡ್ ಒನ್, ಮೈ ಫಾದರ್ ಈಸ್ ಅ ಟೀಚರ್. ಥರ್ಡ್ ಒನ್, ಜೇಮ್ಸ್ ಈಸ್ ಮೈ ಕ್ಲಾಸ್ಮೇಟ್. ಫೋರ್ತ್ ಒನ್, ದೇರ್ ಆರ್ 40 ಸ್ಟೂಡೆಂಟ್ಸ್ ಇನ್ ಮೈ ಕ್ಲಾಸ್. ಫಿಫ್ತ್ ಒನ್, ಇಂಡಿಯಾ ಈಸ್ ಅವರ್ ಮದರ್ಲ್ಯಾಂಡ್. ಸಿಕ್ಸ್ತ್ ಒನ್, ಬೆಂಗಳೂರು ಈಸ್ ದಿ ಕ್ಯಾಪಿಟಲ್ ಆಫ್ ಕರ್ನಾಟಕ. Seventh one, honesty is the best policy. Eighth one, hard work gets good results. Ninth one, where there is a will, there is a way. 10th one, tiger is our national animal. 10th one. ಆಯ್ತಾ. ಅದಾದ್ಮೇಲೆ ಎಫ್. ಎಫ್ ನಲ್ಲಿ ಏನಿದೆ, read the following table and fill it up with your friend and read the sentences aloud ಟು ದ ಕ್ಲಾಸ್. ಓಕೆ. ಸೊ ಇವುಗಳನ್ನ ಏನು ಮಾಡಿ, ಅಂದರೆ ನಿಮ್ಮ ಫ್ರೆಂಡ್ಸ್ ಏನೇನು ಮಾಡ್ತಾರಲ್ಲ ಅದರಲ್ಲಿ ಎಸ್ ಆರ್ ನೋ ಅವುಗಳನ್ನ ಟಿಕ್ ಹಾಕಿ ಅದಾದಮೇಲೆ ಅವುಗಳನ್ನು ಕ್ಲಾಸ್ನಲ್ಲಿ ಒಂದ್ಸಲಿ ಹೇಳಿಬಿಡಿ ಜೋರಾಗಿ ಅಂತ ಹೇಳಿದ್ದಾರೆ. ಆಯಿತಾ. ಫಸ್ಟ್ ಒನ್, ರೀಡ್ ಬುಕ್ಸ್. ನಿಮ್ಮ ಫ್ರೆಂಡ್ ಓದ್ತಾನ ಬುಕ್ಕು, ಅವನಿಗೆ ಕೇಳಿ ಬರೀರಿ. ಆಯಿತಾ. ಎಸ್. ಸೆಕೆಂಡ್ ಒನ್, ವಾಚಸ್ ಟಿ ವಿ, ನೋ. ಪ್ಲೇ ವಿಡಿಯೋ ಗೇಮ್ಸ್, ನೋ. ಲೈಕ್ಸ್ ಮ್ಯೂಸಿಕ್, ನೋ. ಎಸ್.
ಆಫನ್ ವಿಸಿಟ್ಸ್ ಪೀಪಲ್? ನೋ. ಲೈಕ್ ಸ್ಪೋರ್ಟ್ಸ್? ಎಸ್. ಲೈಕ್ ಸ್ವಿಮ್ಮಿಂಗ್? ನೋ. ಅವನು ಸ್ವಿಮ್ ಮಾಡೋಕ್ಕೆ ಬಯಸುವುದಿಲ್ಲ. ಅದೇ ರೀತಿ ಆ ಸೆಂಟೆನ್ಸ್ಗಳನ್ನು ಇಲ್ಲಿ ನೀವು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರಿಬೇಕಷ್ಟೇ. ಆಯ್ತಾ? ಜಿ, ನೌ ಮೇಕ್ ಅ ಸೆಂಟೆನ್ಸಸ್ ಆಸ್ ಶೋನ್ ಇನ್ ಎಕ್ಸಾಂಪಲ್ ಬಿಲೋ. ಯುವರ್ ಫ್ರೆಂಡ್ ರೀಡ್ಸ್ ಬುಕ್. He does not watch TV always. She does not play video games. He likes listening to the music. She does not visit people oftenly. He likes to play sports. She does not like swimming. ಈತಲ್ವಾ? ಸೊ ಅದಾದಮೇಲೆ ನಿಮ್ಮ ಮೊದಲನೇ ಅಧ್ಯಾಯ ಇಲ್ಲಿಗೆ ಮುಗೀತು. ಸೊ ನಾನು ಇಲ್ಲಿ ಇವತ್ತು ಮೈಕ್ರೋ ಟೆಸ್ಟ್ ಕೂಡ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ. ಅಂದರೆ ನಾವು ಚಾಪ್ಟರ್ 2 ಹಾಕ್ತೀವಲ್ಲ, ಅದರ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ತಲುಪುತ್ತದೆ. ನೀವು ಎಲ್ಲರಿಗಿಂತ ಮೊದಲು ನೋಡಿ ಒಳ್ಳೆಯ ಮಾರ್ಕ್ಸ್ಗಳನ್ನು ಪಡೆಯಬಹುದು. ಅದಕ್ಕೋಸ್ಕರ ಮತ್ತೆ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ನಾವು ಹಾಗಾದರೆ ಮೈಕ್ರೋ ಟೆಸ್ಟ್ 1 ನೋಡೋಣ. ಏನೇನಿದೆ? ಫಸ್ಟ್ ಒನ್, ರೀಡ್ ದಿ ಫಾಲೋವಿಂಗ್ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್ ಗಿವನ್ ಬಿಲೋ. ಅಂದರೆ ಇವುಗಳನ್ನು ಕರೆಕ್ಟ್, ಈ ಪ್ಯಾರಾನ ಕರೆಕ್ಟಾಗಿ ಓದ್ಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೋತ್ತರಗಳನ್ನು ಉತ್ತರಿಸಿ ಅಂತ ಹೇಳಿದ್ದಾರೆ. ಕ್ವಶನ್ಸ್. ಫಸ್ಟ್ ಒನ್ ಏನಿದೆ? ವೇರ್ ಈಸ್ ದಿ ತಾಜ್ ಮಹಲ್? ದ ತಾಜ್ ಮಹಲ್ ಈಸ್ ಇನ್ ಆಗ್ರಾ. ಸೆಕೆಂಡ್ ಒನ್, ವಾಟ್ ಡೇ ವಾಸ್ ಇಟ್ ವೆನ್ ಫ್ರೆಂಡ್ ವಿಸಿಟೆಡ್ ದಿ ತಾಜ್ ಮಹಲ್? ಇಟ್ ವಾಸ್ ಅ ಸಂಡೇ ವೆನ್ ಮೈ ಫ್ರೆಂಡ್ಸ್ ವಿಸಿಟೆಡ್ ದಿ ತಾಜ್ ಮಹಲ್. ಥರ್ಡ್ ಒನ್, what did the others do when it rained? Others ran for shelter to the nearby area. Fourth one, what helped my friend to get into Taj Mahal before all the others? His patience helped my friend to get into Taj Mahal before all others. Aita? Fifth one, find the word which means a place for protection in the passage. Shelter, a place for a protection. Aita? So ಅದಾದ್ಮೇಲೆ ಸೆಕೆಂಡ್ ಒನ್, ಕಂಪ್ಲೀಟ್ ದಿ ಫಾಲೋವಿಂಗ್. ಫಸ್ಟ್ ಒನ್, ದ ವರ್ಡ್ ವಿಚ್ ರೈಮ್ಸ್ ವಿತ್ ಟೈರ್. ಟೈರ್, TIRE. ಎರಡು ಕೇಳಕ್ಕೆ ಸೇಮ್ ಇದೆ, ಬಟ್ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇದೆ. ಸೆಕೆಂಡ್ ಒನ್, ದ ವರ್ಡ್ ವಿಚ್ ಈಸ್ ಅಪೋಸಿಟ್ ಆಫ್ ಡಿಫಿಕಲ್ಟ್, ಈಸಿ. ಥರ್ಡ್ ಒನ್, ದ ವರ್ಡ್ ವಿಚ್ ಮೀನ್ಸ್ ದಿ ಸೇಮ್ ಆಸ್ ಆಫನ್, ಆಲ್ವೇಸ್. ಫೋರ್ತ್ ಒನ್, ದ ಸ್ಕೈ ಈಸ್ ಬ್ಲೂ. ಸೊ ಆರ್ ದೀಸ್ ಪೆನ್ಸ್. ಆಯ್ತಾ? ಅದಾದ್ಮೇಲೆ ಫಿಫ್ತ್ ಒನ್, ಮ್ಯಾನ್, ಮೆನ್, ಲೀಫ್, ಲೀವ್ಸ್. ಈತಲ್ವಾ? ಇದು ಪ್ಲೂರಲ್. ಸೊ ಅದಾದ್ಮೇಲೆ ಇಲ್ಲಿಗೆ ನಿಮ್ಮ ಫಸ್ಟ್ ಅಧ್ಯಾಯ ಮತ್ತು ಟೆಸ್ಟ್ ಕೂಡ ಮುಗಿದಿರುತ್ತದೆ. ಅದಕ್ಕೋಸ್ಕರ ನೀವೇನು ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ನಾವು ನೆಕ್ಸ್ಟ್ ಅಧ್ಯಾಯ ಅಂದರೆ ಸೆಕೆಂಡ್ ಚಾಪ್ಟರ್ ನೋಡೋಣ, ದ ಕ್ರಾಫ್ಟಿ ಕ್ರೋಕೋಡೈಲ್. ಈತಲ್ವಾ? ಸೊ ನಾವು ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ.